ಉಕ್ಕಿನ ಕವಚವನ್ನು ತಯಾರು ಮಾಡ್ಕೋತಾನೆ ಶಿವಾಜಿ. ಉಕ್ಕಿನ ಕವಚ ಹೆಂಗೆ ತಯಾರು ಮಾಡ್ಕೋತಾನಂದ್ರೆ ಕಂಬಾರ ಕುಲಿಮಿಗೆ ಹೋಗಿ ತಿದಿ ಜಗತಾನೆ ಶಿವಾಜಿ. ನೋಡಪ್ಪ, ಇದು ಹಿಂದೂ ರಾಷ್ಟ್ರದ ಅಳಿವುಳಿನ ಪ್ರಶ್ನೆ, ನಿನ್ನ ಹತ್ರ ಎಷ್ಟು ಕಲೆ ಐತಿ, ಸಾಮರ್ಥ್ಯ ಐತಿ, ಅದನ್ನೆಲ್ಲ ಹಾಕಿ ಮಾಡು. ಇದು ಶಿವಾಜಿಯಿಂದ ಹಿಂದೂ ರಾಷ್ಟ್ರ ಉಳಿದಿಲ್ಲ, ನಿನ್ನಿಂದ ಉಳಿತೈತಿ ಅಂತ ಹೇಳ್ತಾನೆ. ಅವಾಗ ಮಹಾರಾಜನ ಬಂದು ತಿದಿ ಜಗಾಕತ್ತಾನ. ನನ್ನ ಕಂಬಾರ ತನ್ನ ಎಲ್ಲ ಶಕ್ತಿ ಹಾಕಿ, ತನ್ನ ಜೀವಮಾನದ ಎಲ್ಲ ಶಕ್ತಿ ಹಾಕಿ ಅವರಿಗೆ ಉಕ್ಕಿಂದೊಂದು ಶರ್ಟ್ ತಯಾರು ಮಾಡ್ತಾನೆ. ಅದನ್ನು ತಯಾರು ಮಾಡಿ ಒಂದು ಖಣ ಅಂತಾರೆ ಅದಕ್ಕೆ, ಅಂದ್ರೆ ಒಂದು ನಖಗ್ರಹ ಅಂದ್ರೆ ಹುಲಿ ಉಗುರಿಂದ ಒಂದು ಪಂಜೆ ಮಾಡಿಕೊಡ್ತಾನೆ. ಹಿಂಗೆ ಕಟ್ಟಿದ್ರೆ ನಾಲ್ಕು ಬೆಳ್ಳ ಉಗುರು ಕಾಣಿಸ್ತತಿ, ತೆಗೆದ್ರೆ ಹರ್ಕೊಳ್ತೈತದೆ. ಈ ರೀತಿ ಅದನ್ನು ಮಾಡಿ ಕಳಿಸ್ತಾನೆ. ಶಿವಾಜಿ ಮಹಾರಾಜ್ ಹಂಗೆ ಬರ್ತಾನೋ, ಕೆಳಗೆ ಎಲ್ಲ ವಜ್ರ ಖಚಿತ ಉಂಗುರ ಕತೆ ಕಾಣ್ತಿರ್ತಾವೆ. ಅದಕ್ಕೆ ಯಾವ ಅಕಸ್ಮಾತ್ ಟಚ್ ಆದರೂ ಯಾವ ಶತ್ರು ಉಳಿಬಾರ್ದು, ಒಂದು ಹನಿ ರಕ್ತ ಬಂದ್ರೆ ಅಷ್ಟೊಂದು ವ್ಯವಸ್ಥಿತ ತಯಾರು ಮಾಡ್ತಾನೆ. ಯಾಕಂದ್ರೆ ಮಹಾರಾಜ್ ತಿದಿ ಜಗಾಕತ್ತಾನ. ಅಂಥ ಮಹಾರಾಜ ತಿದಿ ಜಗಾಕತ್ತಾನಂದ್ರೆ ಇವನು ಸಾಮರ್ಥ್ಯ ಎಲ್ಲ ಅದಕ್ಕೆ ಹಾಕಿದ್ದ. ಹಾಕಿ ಕೇರಿಂದ ಹೋಗ್ತಾನೋ ಶಿವಾಜಿ ಮಹಾರಾಜನ ಆಲಿಂಗನ ಮಾಡ್ತಾನೋ ಅಫ್ಜಲ್ ಖಾನ. ಅವ್ಗೆ ಎಷ್ಟು ಗಮಂಡಿ ಇರ್ತೈತೆ ಅಂದ್ರೆ 2 ಇಂಚಿನ ಹಾರಿ ಮುಖ ಕಿವಿಸ್ಲಾರ್ದು ಹಿಂಗೆ ಮಡಿಚಿ ರೌಂಡ್ ಮಾಡ್ತಿದ್ದ ಅಫ್ಜಲ್ ಖಾನ್. ಇದು ಶಿವಾಜಿಗೂ ಗೊತ್ತಿತ್ತು. ಅಂದಾಜ್ ಶಿವಾಜಿ ಅವನ ಕೈಯಾಗ ಸಿಕ್ಕರೆ ಹಿಚಿಕಿ ಪುಡಿ ಮಾಡ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೂ ಶಿವಾಜಿ ಹೋಗಿ ನಗನಗತ್ತ ಆಲಿಂಗನ ಮಾಡ್ತಾನೋ. ತಬ್ಕೋತಾರೋ, ತಬ್ಕೊಂಡ ಮೇಲೆ ಹಿಚಿಕಿದ ಮ್ಯಾಗ ಉಕ್ಕಿನ ಕವಚ ಮುರಿತೈತಿ, ಕಡ್ರಕತ್ ಚಪ್ಪಳ ಕೇಳಿಸ್ತೈತಿ. ಶಿವಾಜಿಗೆ ಗೊತ್ತಾಕತ್ತೆ, ಓ ಇದನ್ನು ಮುರಿದಂದ್ರೆ ಇವ್ ಮಹಾರಾಕ್ಷಸ ಅದಾನಂತೇಳಿ. ಆಮೇಲೆ ಈ ಕಡೆ ಆಲಿಂಗನ ಮಾಡಕ್ಕೆ ಚಾಕು ಹಾಕ್ತಾನೆ, ಬೆಣ್ಣಾಗ ಚಾಕು ಹಾಕೋಣ. ಹಂಗೆ ಯಾರು ಕರ್ರ ಜರಿತೈತೆ ಅದು ಉಕ್ಕಿನ ಕವಚದಿಂದ. ಜರದ ತಕ್ಷಣ ಶಿವಾಜಿ ಹೇಳ್ತಾನೆ, ಒಂದು ತಪ್ಪಿಸಿ, ಒಂದು ಕ್ಷಮ ಮಾಡಿದೆ, 2ನೇದಕ್ಕೆ ಬಿಟ್ಟೆ, 3ನೇದು ನಂದು ಹೆಂಗೈತದ ನೋಡಿ. ಬರೀ ಹಿಂಗೆ ಕೈ ಬಿಚ್ಚಿ ಹಿಂಗೆ ಹಾಕಿ ಹಿಂಗೆ ಜಗತ್ತಾನ, ಎಲ್ಲ ಬಿಟ್ಟು ಓಡೋಕಣ್ಣ. ಇದು ಇತಿಹಾಸದೊಳಗೆ ಹೇಳಿದ್ದಿದ್ದು. ಇವತ್ತು ಅದು ಕಟೌಟ್ ಹಾಕ್ಬೇಕಂದ್ರೆ ಮುಸಲ್ಮಾನರಿಗಿಂತ ಪೊಲೀಸರಿಗೆ ಭಯಂಕರ ತೊಂದರೆ ಹಾಕತ್ತೆ. ಅದನ್ಯಾಕೆ ಹಾಕಿದ್ರು ಕಟೌಟ್ ಹೊಟ್ಟೆ ಹರಿದದ್ದು. ಹೈಕೋರ್ಟಿಗೆ ಹೋಗಿದ್ರು, ಮುಂಬೈ ಹೈಕೋರ್ಟಿಗೆ ಮೊನ್ನೆ. ಇತಿಹಾಸ ಸತ್ಯ ಹೇಳೋದು ಎಲ್ಲರ ಜನ್ಮಸಿದ್ಧ ಹಾಕತ್ತೆ. ಟಿಪ್ಪು ಹುಲಿ ಕೊಂದಾನ ಅಂತ ಹೇಳ್ತಾರೆ. ಎಂದ ಕೊಂದಾನ ಹುಲಿ? 20 ವರ್ಷ ಇದ್ದ ಅವ್ನು ಕಡ್ಗ ಹಿಡ್ಕೊಂಡು ಹುಲಿ ಕೊಡುದು ದೊಡ್ಡದನ್ನ. ನಮ್ಮಲ್ಲಿ ದನಕಾಯಿ ಅವ್ರು ಬಡಗಿ ಹಿಡ್ಕೊಂಡು ಕೊಲ್ತಾರೆ. ಅದನ್ನ ಮೈಸೂರು ಹುಲಿ ಅಂತ ಅದನ್ನ ಕೊಂದಾನಂತ. ಶಿವಾಜಿ ಹೊಟ್ಟೆ ಹರಿದದ್ದು ಹೇಳ್ಬೇಕು ನೋಡೋಣ. ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಸ್ವಾಭಿಮಾನ ಸಮಾಜ ಆಗಬಾರ್ದು. ಅದಕ್ಕೋಸ್ಕರ ಸುಣ್ಣದ ನೀರು ಕುಡಿದು ಕುಸ್ತಿ ಹಿಡಿ ಅಂದ್ರೆ ಎಲ್ಲಿ ಕುಸ್ತಿ ಹಿಡಿತಾವ? ನೆಲ ಹಿಡಿತಾವ. ಬರೀ ಇತಿಹಾಸದೊಳಗೆ ತಪ್ಪು ಹೇಳೋದು, ಕುಸ್ತಿ ಹಿಡಿಯೋದು ಎಲ್ಲಿ ಕುಸ್ತಿ ಹಿಡಿತಾವ? ಈ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಪಠ್ಯ ಒಳಗೆ ಹಾಕಿದ್ರೆ ಸಾಲಿ ಒಳಗೆ ಕೋಮಗಲಿಬೇಕು. ಅವನು ಸಾಲಿ ಒಳಗೆ ಯಾಕೆ ಕೋಮಗಲಿಬೇಕು? ಶಿವಾಜಿ ಮಹಾರಾಜರನ್ನ ಅವ್ರು ಒಪ್ಕೊಂಡ್ರೆ ಕೋಮಗಲಿಬೇಕು ಪ್ರಶ್ನೆನೇ ಬರಂಗಿಲ್ಲ. ಟಿಪ್ಪುನ ಜಯಂತಿ, ಔರಂಗಜೇಬನ ಜಯಂತಿ, ತೊಗಲಕ್ಕನ ಜಯಂತಿ ಮಾಡ್ಬೇಕಂತ ಮುಸಲ್ಮಾನರಿಗೆ ಯಾಕೆ ಅನಿಸ್ತೈತಿ? APJ ಅಬ್ದುಲ್ ಕಲಾಂ, ಜಾಕೀರ್ ಹುಸೇನ್, ಶಹನಾವಾದಕ್ ಬಿಸ್ಮಿಲ್ಲಾ ಖಾನ್, ಶಿಶುನಾಳ್ ಶರೀಫ್, ರಸಖಾನ ಕವಿ ಕಬೀರ್ ದಾಸರ ಜಯಂತಿ ಮಾಡ್ಬೇಕಂತ ಯಾಕೆ ಅನಿಸೋದಿಲ್ಲ? ಬರೀ ದೇಶದ ಮೇಲೆ ದಾಳಿ ಮಾಡಿದವ್ರು, ಲೂಟಿ ಮಾಡಿದವರು ಇವ್ರಿಗೆ ಹೀರೋಗಳನ್ನ. ಈ ದೇಶದ ಕೂಡ ಸಾಮರಸ್ಯದಿಂದ ಬದುಕಿದವ್ರು ಹೀರೋಗಳಲ್ಲನ? ಅವ್ರ ಜಯಂತಿ ಮಾಡಬೇಕಲ್ಲ. ಶಿಶುನಾಳ್ ಶರೀಫ್ನ ಜಯಂತಿ ಮಾಡಲ್ಲ. ನಾ ಬರ್ತೀನಿ, ಯಾವ ತಡಿತಾನೆ ನೋಡ್ತೀನಿ. ಬಿಟ್ಕೊಟ್ಟು ನಮ್ಮ ಪೂರ್ವಜರನ್ನ ಕೊಂದವ್ರ ಜಯಂತಿ ಮಾಡೋದು, ಟಿಪ್ಪುನ ಜಯಂತಿ ಮಾಡಿದ್ರು ಹೊಟ್ಟೆ ಹೊರಂಗಿಲ್ಲ. ಯಾರು ನಮ್ಮ ಅಪ್ಪನ ಚಪ್ಪಲ್ಲೇ ಬಿಡದಾರೋ ಅವ್ರನ್ನ ಯಾವ ಜಾಗದಾಗ ಬಿಡ್ದಾನ ಅದೇ ಜಾಗಕ್ಕೆ ಹೋಗಿ ಕರ್ಕೊಂಡು ಬಡಿಯಮ್ಮ ಸ್ವಾಭಿಮಾನಿ ಮಗ. ಬಿಟ್ಕೊಟ್ಟು ಜಯಂತಿ ಮಾಡ್ರಿ, ಅವ್ ಬೇರೆ ಇವ್ ಬೇರೆ ಅಂದ್ರೆ ಹೆಂಗೆ ಸಾಧ್ಯ ಐತಿ? ರಘುಪತಿ ರಾಘವ ರಾಜಾರಾಮ್ ಈಶ್ವರ ಅಲ್ಲ ತೇರೆ ನಾಮತ್ ಮಹಾತ್ಮ ಗಾಂಧೀಜಿ ಹೇಳಿ ಕಣ್ಣು ಮುಚ್ಚೋದ್ರು. ಆದ್ರೆ ಒಂದು ಮಸೀದಿ ಒಳಗಡೆ ರಘುಪತಿ ರಾಘವ ರಾಜಾರಾಮ್ ಈಶ್ವರಾಮ್ ಬಲ್ಲ ತೇರೆ ನಾಮತ್ ಹೇಳ್ತಾರ ಅಂದ್ರೆ ಗ್ವಾಡಿಗೆ ಬಡದು ಚಪ್ಪಾಳೆ ಅಂದ್ರೆ ಬರೀ ಹಿಂದೂ ಮುಸ್ಲಿಂ ಬಾಯಿ ನಾವು ಕಿಸ್ಬಾಯಿ ಹಾಕತ್ತೇವೆ. ಅವ್ರು ಕರೆಕ್ಟ್ ಅದಾರ. ಇಷ್ಟೆಲ್ಲ ಹೇಳ್ತಾರಪ್ಪ. ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಫೋಟೋ ಇದು ಮಸೀದಿ ಒಳಗೆ ಹಾಕೊಂಡು ನೋಡೋಣ. ನಾವು ಕುರಾಣ ಬೈಬಲ್ ಇಟ್ಟು ತಂದು ಪೂಜೆ ಮಾಡ್ತೇವೆ ಮಂದಿರದೊಳಗೆ. ನೀವೊಂದು ಭಗವದ್ಗೀತೆ ಒಯ್ದಿಟ್ಟು ಪೂಜೆ ಮಾಡ್ರಿ ನೋಡೋಣ ಮಸೀದಿ ಒಳಗೆ. ಅವಾಗ ಹಿಂದೂ ಮುಸ್ಲಿಂ ಬಾಯಿ ಹಾಕೈತೆ. ಬರೀ ಒಂದು ಕೈಲಿ ಗಾಡಿ ಬಡೋದು ಬಾಯಿ ಅಂದ್ರೆ ಬಾಯಿ ಆಗಕ್ಕೆ ಸಾಧ್ಯತೆ. ಮಹಾತ್ಮ ಗಾಂಧೀಜಿ ಅಷ್ಟು ದಿವಸ ಹೇಳಿದ್ರು ಹಿಂದೂ ಮುಸ್ಲಿಂ ಬಾಯಿ ಅಂತ. ಯಾರ ಅಣ್ಣ ಯಾರು ತಮ್ಮ ಮಾತು ಡಿಕ್ಲೇರ್ ಮಾಡಲಿಲ್ಲ ಅವರು. 85% ಇದ್ದವ್ರು ಅಣ್ಣಗಳು, 15% ಇದ್ದವ್ರು ತಮ್ಮಗಳು. ತಮ್ಮಗಳು ತಪ್ಪು ಮಾಡಿದಾಗ ಕಿವಿ ಹಿಂಡುವ ಅಧಿಕಾರ ಅಣ್ಣಗಳಿಗೆ. ತಮ್ಮ ದಾರಿ ತಪ್ಪು ಹಿಡಿದಾಗ ಸರಿ ಮಾಡೋದು ಅಧಿಕಾರ ತಮ್ಮ ಅಣ್ಣಗೆ. ಇದನ್ನು ಕ್ಲಿಯರಾಗಿ ಹೇಳ್ಬೇಕಾಗಿತ್ತಲ್ಲ, ಹೇಳಿದ್ರೆ ಸಮಸ್ಯೆನೇ ಹಾಕಿದ್ದಿಲ್ಲ. ಈ ರೀತಿ ದೇಶದೊಳಗೆ ಒಂದು ಭಯಾನಕ ಸನ್ನಿವೇಶ ನಡೆದೈತಿ. ಶಿವಾಜಿಯ ಜೀವನ ಚರಿತ್ರೆಯನ್ನು ಇಲ್ಲಿವರೆಗೂ ಯಾರಿಗೂ ಗೊತ್ತು ಮಾಡಬಾರದು ಅನ್ನುವಂಥ ಒಂದು ದೊಡ್ಡ ಷಡ್ಯಂತರ ನಡೆದೈತಿ. ಪಹಾಡೋಂಕ ಚೂವ ಅಂತ ಹೇಳ್ತಿದ್ರು. ಅಂದ್ರೆ ಶಿವಾಜಿ ಅಂದ್ರೆ ಅಡವಿ ಇಲಿ ಅಂತ. ಅಡವಿ ಇಲಿ ಅಂತ ಮೊಘಲರು ಹೇಳಿದ್ದಿದ್ದಾರೆ ಮುಸಲ್ಮಾನರು. ಯಾಕಂದ್ರೆ ಇವ್ರ ಕೈಯಾಗ ಸಿಗತ್ತಿದ್ದಿಲ್ಲ.
ಅಡವಿ ಇಲ್ಲಿ ಅಂದ್ರೆ ಸಿಗುತ್ತಿದ್ದಿಲ್ಲ. ಅದಕ್ಕೆ ಅವರು ಅಡವಿ ಶಿವರಾಜ ಶಿವರ ಅಂದ್ರೆ ನಮ್ಮ ಮರ್ಯಾದೆ ಹೋಗ್ತೈತೆ, ಅಡವಿ ಇಲ್ಲಿ ಅಂದ್ರೆ ಅದನ್ನು ಬ್ರಿಟಿಷರು ಕಂಟಿನ್ಯೂ ಮಾಡಿದರು. ಅದನ್ನ ಇಲ್ಲಿ ನಾಮರ್ದ್ರದಾರ ಒಂದಿಷ್ಟು ಮಂದಿ. ಇತ್ತಾಗ ಹೆಣ್ಣು ಅಲ್ಲ ಗಂಡು ಅಲ್ಲ, ಇಸ್ಲಾಮನು ಒಪ್ಪಂಗಿಲ್ಲ, ಹಿಂದುತ್ವನೂ ಒಪ್ಪಂಗಿಲ್ಲ, ಕ್ರೈಸ್ತ ಮತನೂ ಒಪ್ಪಂಗಿಲ್ಲ, ಎಲ್ಲನೂ ಬೇಕು ಅಂತ ಅಡ್ಡಾಡ್ತಾವೆ. ಅಂಥವ್ರು ಕೈಯೊಳಗೆ ಶಿಕ್ಷಣ ನೀತಿ ಸಿಕ್ಕಾಗ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ತಮಗತ್ತನೇ ಆಗ್ಬೇಕಲ್ಲ, ಯಾವುದು ಒಪ್ಪಂಗಿಲ್ಲ. ಅಂಥವು ಶಿಕ್ಷಣ ಸಂಸ್ಥೆ ಅವ್ರ ಕೈಯೊಳಗೆ, ಶಿಕ್ಷಣ ಇಲಾಖೆ ಅವ್ರ ಕೈಯಾಗ ಸಿಕ್ಕಾಗ ಅವನ್ನೆಲ್ಲ ತಿರುಚಿ ಬರೆದಂಥ ಒಂದು ಸನ್ನಿವೇಶವನ್ನು ನಮ್ಮ ಮಕ್ಕಳು ಇವತ್ತಿನ ದಿನ ಓದಾಕತ್ತವು. ಇದ್ರ ಜೊತೆ ಇವತ್ತಿನ ದಿನ ದೇಶದೊಳಗೆ ಎಷ್ಟು ಗಂಡಾಂತರ ನಡೆಯುತ್ತೆ ಅಂದ್ರೆ, ಒಬ್ಬ ಹಿಂದೂ ಸ್ವಾಮೀಜಿ ಅವ್ರು ಏನಾರೇ ತಪ್ಪು ಮಾಡಿದ್ರೆ ಅದನ್ನು ಗೇಲಿ ಮಾಡ್ತಾರೆ, 24 ತಾಸು ಲೈವ್ ತೋರಿಸ್ತಾರೆ. ನಾವು ಅದನ್ನು ಕುತ್ಕೊಂಡು ಉಪ್ಪಿಟ್ಟು ತಿನ್ಕೋತ ಕಾಲ ಮೇಲೆ ಕಾಲ ಹಾಕೊಂಡು ಕುಂದಿರ್ತೀವಿ. ಇವತ್ತು ಸ್ವಾಮೀಜಿ ತಪ್ಪು ಮಾಡಿರ್ಬೋದು, ಅದು ಕೋರ್ಟ್ ಐತಿ, ಕಾನೂನು ಐತಿ, ಅದನ್ನು ಹೀಯಾಳಿಸಿ ಅದು ಜಜ್ಮೆಂಟ್ ಕೊಡೋಕೆ ನೀವೇ ಯಾರು ಅಂತ ಕೇಳುವ ಪ್ರಶ್ನೆನೇ ಮಾಡೋದಿಲ್ಲ ಹಿಂದೂಗಳು. ಅದನ್ನು ಮಜಾ ತಗೊಳ್ಳುವಂಥದ್ದು ಮಾಡ್ತಾರೆ. ಅದರ ದೇಶದೊಳಗೆ ಎಷ್ಟು ಮದರ್ಸಾದೊಳಗೆ ಅತ್ಯಾಚಾರಗಳಾಗ್ತವೆ. ಯಾವುದರ ಮಸೀದಿಯಿಂದ ಧಿಕ್ಕಾರ ಅಂತ ಬಂದದ್ದು ನೋಡಿರೇನು? ಎಷ್ಟು ಚರ್ಚ್ ಒಳಗೆ ಫಾದರ್ಗಳು ನನ್ಸ್ಗಳ ಮೇಲೆ ಅತ್ಯಾಚಾರ ಆಗಿದ್ದು ಪತ್ರಿಕೆ ಒಳಗೆ ಬರ್ತಾವೆ. ಯಾವುದರ ಚರ್ಚಿನಿಂದ ಧಿಕ್ಕಾರ ಅಂತ ಬಂದದ್ದು ನೋಡಿರೇನು? ಯಾಕಂದ್ರೆ ನಾವೆಲ್ಲ ಒಂದು ಭಯೋತ್ಪಾದನೆ ಘಟದಾಗ ಯಾವುದರ ಮಸೀದಿಯಿಂದ ಧಿಕ್ಕಾರ ಅಂದದ್ದು ಇಡೀ ದೇಶದೊಳಗೆ ನೋಡಿರೇನು? ಅಂದ್ರೆ ಭಯೋತ್ಪಾದಕರೆಲ್ಲ ಅವರಿಗೆ ಭಗತ್ ಸಿಂಗ್ ಇದ್ದಂಗೆ. ಮುಂದೆ ನಮ್ಮ ದೇಶ ನಮಗೆ ಸೃಷ್ಟಿ ಮಾಡಕ್ಕೆ ಅವ್ರು ಇವತ್ತು ಆತ್ಮಾಹುತಿ ಮಾಡ್ತಾರೆ. ಮೌನಂ ಸಮ್ಮತಿ ಲಕ್ಷಣ ಸುಮ್ಕೊಂಡಿರ್ತಾರೆ, ವಿರೋಧ ಮಾಡಂಗಿಲ್ಲ. ಇದು ಒಂದು ರೀತಿಯಿಂದ ವ್ಯವಸ್ಥಿತ ಪಿತೂರಿ, ಲವ್ ಜಿಹಾದ್ ಹೆಸರ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ, ಮಾನಭಂಗ, ಅಪಹರಣ ನಡೆದಿದೆ. ಮೊನ್ನೆ ವಜ್ರಮಟ್ಟಿ ಮುಧೋಳ ತಾಲೂಕಿನೊಳಗೆ ಜ್ಯೋತಿ ಅನ್ನೋ ಅಂತ ಹುಡುಗಿ ಮದುವೆಗೆ ಒಪ್ಪಲಿಲ್ಲ ಅಂತ ಕೊಲೆ ಮಾಡಿದಂತ, ಅದು ಅಕ್ಕಿ ಶೀಲದ ಮೇಲೆ ಶಂಕೆ ಮಾಡಿದಂತ. ಮಗ ಇವ್ ಮದುವಿನಾಗಿಲ್ಲ, ಶೀಲದ ಮೇಲೆ ಹೆಂಗೆ ಶಂಕೆ ಮಾಡ್ತಾನೋ? ಅಲ್ಲ, ಗಾಡಿ ಅವನ ಹೆಸರಲ್ಲಿ ಹಾಗೇ ಇಲ್ಲ, ಶೀಲದ ಮ್ಯಾಗ ಶಂಕೆ ಮಾಡೋ ಅಧಿಕಾರಿ ಯಾವ ಕೊಟ್ಟ ಅಂತ ಇವಂಗ. ಇದನ್ನು FIR ಒಳಗೆ ಬರೆಯೋದು ಅಂದ್ರೆ ಇನ್ನೊಂದು ಸ್ವಲ್ಪ ತಿಳಿ ಮಾಡೋದು. ಆಕಿನ ಸುಮಾರು ಇದ್ಲಳತ್, ಆಕಿ ಸುಮಾರು ಇದ್ಲ, ಸರ್ಟಿಫಿಕೇಟ್ ಕೊಡಕ್ಕೆ ಇನ್ಯಾರು? ಅವ್ರ ಮನ್ಯಾಗ ತಾಯಿ ತಂದೆ ಹೇಳ್ತಾರಲ್ಲ, ನಮ್ಮ ಮಗಳು ಅಂತದಲ್ಲ, ಬಂಗಾರಗತ್ತೆ ಸಾಕಿ ಅಲ್ಲಿ ಮನೆಗೆ ಬಂದ್ರೆ ಇಲ್ಲಿ ಬರ್ತಿತ್ತದ ಅಂದ್ರೆ ಕೊಂದವಂದು ನಡೀತೈತಿ, ಜೀವಂತಿದ್ದವ್ರು ನಡೆಯಂಗಿಲ್ಲ. ತಾಯಿ ತಂದೆ ಬೊಬ್ಬೆ ಹೊಡೆದ್ ಲೆಕ್ಕಕ್ಕಿಲ್ಲ, ಕೊಂದವನ ಶೀಲದ ಮ್ಯಾಗ ಶಂಕೆ ಮಾಡಿ ಮರ್ಡರ್ ಮಾಡಿದ್ನಂತ. ಶೀಲದ ಮ್ಯಾಗ ಏನು ಶಂಕೆ ಮಾಡ್ತಾನೆ? ಎಂದು ಮದುವೆಯಾಗ ನೀವು ಶೀಲದ ಮ್ಯಾಗ ಶಂಕೆ ಮಾಡಕ್ಕೆ? ಶೀಲದ ಮ್ಯಾಗ ಶಂಕೆ ಮಾಡೋ ಅಧಿಕಾರ ಯಾರಿಗಿರ್ತತಿ? ತಂದೆ ತಾಯಿ ಅಣ್ಣತಂಬರಿಗೆ, ಗಂಡಗೆ. ನೀವ್ಯಾರಂತ? ಇದು ಒಬ್ಬ ಮುಸಲ್ಮಾನ್ ಪಿಕ್ ಪಾಕೆಟ್ ಮಾಡಿದ್ರು ಅವ್ನು ಹಿಡಿಯಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಜಮಾತ್ನಾಗ ಹೋಗಿ ಹೇಳಿದ್ನಂದ್ರೆ, ಒಬ್ಬ ಹಿಂದೂ ಏನು ಮಾಡಿದ್ರೆ ರಸ್ತೆ ಒಳಗೆ ಎಳ್ಕೊಂಡ್ಬರ್ತಾರೆ. ಇದು ದೇಶದ ಪ್ರವೃತ್ತಿ, ಬ್ರಿಟಿಷ್ ಕಾಲದಿಂದ ಬಂದಂಥ ಪರಿಸ್ಥಿತಿ. ಇವತ್ತಿನ ದಿನ ಇಲ್ಲಿ ಮಾಡಬೇಕಾದ್ರೆ ತಹಸೀಲ್ದಾರಿಗೆ ನಾವು ಪರ್ಮಿಷನ್ ಹೋಗ್ಬೇಕು, ಮುಚ್ಚಳಿಕೆ ಬರೆದು ಕೊಡಬೇಕು. ಆದರೆ ಈ ಕೋಲಾರ ತಾಲೂಕಿನೊಳಗೆ ಎಷ್ಟು ಮಸೀದಿಗಳು ಅನಧಿಕೃತ ಅದಾವು, ಎಷ್ಟು ಮೈಕ್ಗಳಿಗೆ ಪರ್ಮಿಷನ್ ಅದಾವು, ಎಷ್ಟು ಕಸಾಯಿಖಾನೆಗಳು ಅನಧಿಕೃತ ಅದಾವು. ಇವತ್ತಿನ ಅದ್ರ ಬಗ್ಗೆ ಎಂದರೆ ಒಂದು ನೋಟಿಸ್ ಮಾಡಿದ ಉದಾಹರಣೆ ಐತೆ. ಶಿವಾಜಿ ಜಯಂತಿ ಸರ್ಕಾರ ಡಿಕ್ಲೇರ್ ಮಾಡಿದಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ತಾಲೂಕಿಗೆ ಒಂದೇ ಆಗ್ಬೇಕಂತ, ಏನು ಯಾರು ಆದೇಶ ಮಾಡ್ಯಾರ? ಎಲ್ಲರೂ ಮಾಡ್ಬೇಕು, ಎಲ್ಲಿ ಬೇಕಲ್ಬೇಕು. ಮನೆ ಒಳಗೆ ಶಿವ ಜಯಂತಿ ಮಾಡಬೇಕು, ಊರೊಳಗೆ ಶಿವ ಜಯಂತಿ ಮಾಡಬೇಕು, ಪ್ರತಿಯೊಬ್ಬರು ಶಿವ ಜಯಂತಿ ಮಾಡಬೇಕು. ಇದು ನಮ್ಮ ಹಕ್ಕ. ಬರೀ 5% ಇದ್ದ ಮುಸಲ್ಮಾನ್ ಮಸೀದಿ ಕಟ್ಟಿಕೇರಿ 5 ಹೊತ್ತು ನಿದ್ದೆ ಕೆಡಿಸಿದ್ರೆ ಸುಮ್ಮಿರ್ತೀರಿ. ವರ್ಷಕ್ಕೊಮ್ಮರುವಂಥ ಶಿವ ಜಯಂತಿ ನಡೆದ್ರೆ ಅದಕ್ಕೆ ತಹಸೀಲ್ದಾರ್ ಪರ್ಮಿಷನ್ ಬೇಕು, ಆ ಪರ್ಮಿಷನ್ ಬೇಕು. ಇದು ತಹಸೀಲ್ದಾರ್ ವಿರುದ್ಧ ನಡೆದಿರುವಂಥ ಸಮಾವೇಶ ಅಲ್ಲ. ಇದು ನಡೆದಿರುವಂಥ ಸಮಾವೇಶ ಶಿವಜಯಂತಿ, ಶಿವಾಜಿ ನಮ್ಮ ಪೂರ್ವಜರ ಜೀವನ ಚರಿತ್ರೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳೋದು ನಮ್ಮ ಸ್ವಾತಂತ್ರ್ಯ, ನಮ್ಮ ಹಕ್ಕ. ಆ ಹಕ್ಕವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಕಳ್ಕೊಳ್ಳುವಂಥ, ಕಸುಗೊಳ್ಳುವಂಥ ಅಧಿಕಾರ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ಪ್ರತಿ ಮನೆ ಒಳಗೆ ಶಿವಾಜಿ ಅಂತ ವ್ಯಕ್ತಿ ಹುಟ್ಟಬೇಕು, ಪ್ರತಿ ಮನೆ ಒಳಗೆ ಜೀಜಾಮಾತೆ ಅಂತ ತಾಯಿ ಹುಟ್ಟಬೇಕು. ಯಾಕಂದ್ರೆ ಜಗತ್ತಿನೊಳಗೆ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಮುಸಲ್ಮಾನರಿಗೆ 40 ದೇಶ ಇವೆ, ಕ್ರೈಸ್ತರಿಗೆ 70 ದೇಶ ಇವೆ, ಹಿಂದೂಗಳಿಗಿರೋ ಒಂದೇ ಒಂದು ದೇಶ. ಈ ದೇಶದೊಳಗೆ ನಾವು ಸ್ವಾಭಿಮಾನದಿಂದ ಬದುಕಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗಳು ನಮಗೆ ನಾಮರ್ದರು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ 85% ಇದ್ದಾಗ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ ಇವರಿಗೆ. ಇವತ್ತು ನಾವು ಕೇರ ಪುಟಪತ್ತಾಗಿ ಇವ್ರ ಫೋಟೋ ಮನೆಯಾಗ ಹಾಕೋಣ ಅಂತ ಹೇಳ್ತಾರೆ. ಇವತ್ತು ನಾವು ಮನೆ ಒಳಗೆ ಒಂದು ಫೋಟೋ ಹಾಕಿ ಒಂದು ಲೈಟ್ ಹಚ್ಚಬೇಕಾದ್ರೆ 1 ಎಕರೆ ಹೊಲ ಮಾಡ್ಯಾನೋ, ಒಂದು ಮನೆ ಮಾಡ್ಯಾನೋ ಅನ್ನೋ ಕಾರಣಕ್ಕೆ ಒಂದು ಫೋಟೋ ಹಾಕಿ ಲೈಟ್ ಹಚ್ಚಿ ಬಂದವ್ರಿಗೆ ನಮ್ಮ ಅಪ್ಪಾರಿ ಇದೊಂದು ಮನೆ ಕಟ್ಸಾನೋ, 1 2 ಎಕರೆ ಹೊಲ ಇಟ್ಟಾನೋ ಅಂತ ತೋರಿಸ್ತೀವಿ. ಅವನ ಕೇರ ಪುಟ್ಪಾತಾಗಿ ಮುನ್ಸಿಪಾಲ್ಟಿ ಜಾಗದಾಗ, ಪಂಚಾಯತಿ ಜಾಗದಾಗ ಸಡ್ ಹೊಡ್ಕೊಂಡಿದ್ದಂದ್ರೆ ನಿಮ್ಮ ಅಪ್ಪನ ಫೋಟೋ ಎಲ್ಲೈತದ ನೀಗಿರು ಹೋಗ್ಯ ನೋಡ್ರಿ ಅವ್ರ ರಸ್ತಾದಾಗ ಅಂತ ಹೇಳ್ತೀವಿ. ಯಾಕಂತೀವಿ ಅಂದ್ರೆ ಏನೂ ಮಾಡಿಲ್ಲ ಅಂತ. ದಂಡಕ್ಕೆ ಕೊಟ್ಟು ನಮ್ಮನ್ನು ರೋಡ್ನಾಗ ಬಿಟ್ಟು ಹೋಗ್ಯಾನ ನೋಡ್ರಿ, ಚಟಕ್ಕೆ ಹಡದ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನು? ಏನು ಮಾಡ್ಲಾರ.
ಇವತ್ತು ನಾವು 85% ಇದ್ದಾಗ ಹಿಂದೂ ರಾಷ್ಟ್ರತ್ವ ಒಂದು ಘೋಷಣೆ ಆಗಲಿಲ್ಲ, ಹಿಂದೂಗಳು ಸ್ವಾಭಿಮಾನದಿಂದ ಇರಲಿಲ್ಲ. ಆದರೆ ಮುಂದಿನ ಮಕ್ಕಳು ನಾಮರ್ದ್ರತ್ ಯಾಕೆ ಹೇಳ್ಬಾರ್ದು ನಮ್ಮನ್ನು? ಮುಂದಿನ ಮಕ್ಕಳು ನಮ್ಮ ಹೆಸರು ಯಾಕೆ ಇಡ್ತಾವ ಅಂತ? ಇವತ್ತು ಭಗತ್ ಸಿಂಗಿನ ಹೆಸರು ಇಡ್ಬೇಕಂದ್ರೆ ದೇಶಕ್ಕಾಗಿ ಊರ್ಲು ಹಾಕೊಂಡ ಅಂತ ಹೆಸರು ಇಡ್ತಾವೆ. ಇವತ್ತು ರಗಡ ಮಂದಿ ಗದ್ದಾರಗಳದಾರ, ಅವ್ರ ಹೆಸರು ಇಟ್ಟಾರನ. ಶಿವಾಜಿ ಎಲ್ಲಿ ಹುಟ್ಟ್ಯಾನೋ? ಮಹಾರಾಷ್ಟ್ರದಾಗ ಹುಟ್ಟ್ಯಾನ. ಇಲ್ಲಿ ಯಾಕೆ ಜಯಂತಿ ಮಾಡಾಕತ್ತೀವಿ? ದೇಶಕ್ಕಾಗಿ ರಿಸ್ಕ್ ತಗೊಂಡು ಕೆಲಸ ಮಾಡ್ಯಾನ. ಅದಕ್ಕೋಸ್ಕರ ನಾವು ಅವನ ಭಕ್ತರಾಗಿ, ಅವನ ಫ್ಯಾನ್ ಆಗಿವಿ, ಅವನ ಅನ್ವಯಿಗಳಾಗಿವಿ, ಅವನು ಗುಣಗಾನ ಮಾಡ್ತೀವಿ. ಹಿಂಗೆ ಹಲವಾರು ದೇಶಭಕ್ತರು ಹುಟ್ಟಿದಂಥ ದೇಶ ಇದು. ಈ ದೇಶವನ್ನು ನಾಶ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್, ಛತ್ರಸಾಲ, ಗುರು ಗೋವಿಂದ್ ಸಿಂಗ್, ಗುರು ತೇಗ್ ಬಹದ್ದೂರ್ ಸಿಂಗ್, ಜೋರಾವರ್ ಸಿಂಗ್, ಫತೇಹ್ ಸಿಂಗ್ನಂಥವ್ರು ಜನ್ಮ ತೇದಿಕೆಯಿಂದ ನಮಗೆ ಈ ದೇಶ ಧರ್ಮವನ್ನು ಉಳಿಸ್ಕೊಟ್ಟಾರೆ. ಅದಕ್ಕೆ ಅವರ ಜೀವನ ಚರಿತ್ರೆಯನ್ನು ಪ್ರತಿ ವರ್ಷ ರಾಜಾರೋಷವಾಗಿ ಸಮಾಜಕ್ಕೆ ಬಿಂಬಿಸುವುದು ನಮ್ಮ ಜನ್ಮಸಿದ್ಧ ಹಕ್ಕು. ಇದರಾಗ ಯಾವ ರಾಜನೂ ನಾವು ಆಗೋದಿಲ್ಲ. ಅದಕ್ಕೆ ಪ್ರತಿ ಮನೆ ಪ್ರತಿ ವ್ಯಕ್ತಿಯಾಗಿ ಶಿವಾಜಿ ಆಗೋಣ. ಬರೀ ಶಿವಾಜಿ ಜಯಂತಿ ಮಾಡಿದರೆ ಶಿವಾಜಿ ಕಂಡ ಕನಸು ನನಸಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಉದರದೊಳಗೆ ಶಿವಾಜಿ ಅಂತ ಒಬ್ಬ ಮಗನ ಕೊಡ್ತೀನಿ ಅಂತ ಇಲ್ಲಿರೋರೆಲ್ಲರೂ ಸಂಕಲ್ಪ ಮಾಡಬೇಕು. ಆರ್ತಿಗೊಂದತ್ತ, ಕೀರ್ತಿಗೊಂದತ್ತ. ಆರ್ತಿಗೊಂದಂದ್ರೆ ಮಂದಿ ಮನೆಗೆ ರಂಗೋಲಿ ಹಾಕಕ್ಕೆ ಕಳಿಸೋದು, ಕೀರ್ತಿಗೊಂದಂದ್ರೆ ಚಲೋ ಮನೆ ಕಟ್ಟಿರ್ತಾನೋ ಮನೆ ಗೇಟ್ ಕಾಯಕ್ಕೆ ಕಟ್ಕೊಳ್ಳೋದು. ದೇಶಕ್ಕೆ ಆರ್ಮಿಗೆ ಯಾರಾಗೋರು? IPS IAS PC ಯಾರಾಗವರು? ಮೆಕ್ಯಾನಿಕ, ರೈತ, ಸ್ವಾಮೀಜಿ ಯಾರಾಗವರು? 4 ಮದುವೆಯಾಗಿ 40 ಮಕ್ಕಳು ಹಿಡ್ದವ್ರಲ್ಲ. ಕನಿಷ್ಠ ದೇಶಕ್ಕೆ ಏನು ಕೊಡೋದಿದ್ರು ಚಿಂತೆ ಇಲ್ಲ, 3 ಮಕ್ಕಳನ್ನ ಕೊಡುವಷ್ಟು ಸ್ಟ್ಯಾಮಿನಾ ಇಟ್ಬೋದು. ಒಂದು ಮಂದಿ ಮನೆಗೆ, ಒಂದು ನಮ್ಮ ಮನೆಗೆ, ಒಂದು ದೇಶಕ್ಕೆ ಏನು ಕೊಟ್ಟೆವು? 3 ಕಾಲ ಏನು ಕೊಟ್ಟಿಲ್ಲ, ಒಂದು ಸಂತತಿ ಕೊಟ್ಟಿನ ಹೇಳುವ ತಾಕತ್ತರ ಉಳಿಸ್ಕೋಬೇಕು. ಅವಾಗ ಮಾತ್ರ ಹೇಳ್ತಿದ್ರು. 20 ವರ್ಷದಿಂದ ನಾವಿಬ್ಬರು ನಮಗಿಬ್ರು ಅಂತ. ಈಗ 10 ವರ್ಷದಿಂದ ಹೇಳಕತ್ತಾರೆ ನಾವಿಬ್ರು ನಮಗೊಬ್ರು ಅಂತ. ಈಗ 5 ವರ್ಷದಿಂದ ಹೇಳಕತ್ತಾರೆ ನಾವಿಬ್ರು ಅದು ಬೇರೆ ಬೇರೆ ಅಂತ. ಈಗ ಅದ್ರಾಗ ಸ್ಪೆಷಲ್ ಡಿಂಕ್ ಫ್ಯಾಮಿಲಿ ಅಂತ ಬಂದವು ಪ್ಯಾಟಿ ಒಳಗೆ. ಡಿಂಕ್ ಅಂದ್ರೆ ಡಬಲ್ ಇನ್ಕಮ್, ನೋ ಕಿಡ್ಸ್ ಅಂತ. ಇಬ್ರು ಮದುವೆ ಆಗೋಣ, ಲಾಜ್ಗತ್ತೆ ಪಾರ್ಸಲ್ ಕಟ್ಕೊಂಡು ಬರೋಣ, ಮುಂಜಾನೆ ಎದ್ದು ಮತ್ತೆ ಇಬ್ರು ನೌಕರಿಗೆ ಹೋಗೋಣ, ಮಕ್ಕಳು ಸಾಬರಿನ ಬೇಡ ಅಂತ. ಅದರ ಪಾಪದ ಪರಿಣಾಮದಿಂದ ಮೊನ್ನೆ ಪತ್ರಿಕೆ ನೋಡಿರ್ಬೋದು ನೀವು, 6 ರಾಜ್ಯದೊಳಗೆ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ಯಾರ. ಈ ದೇಶದೊಳಗೆ 720 ಜಿಲ್ಲೆಗಳ ಪೈಕಿ 180 ಜಿಲ್ಲೆ ಒಳಗೆ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ಯಾರ. ಈ ದೇಶದೊಳಗೆ ಕೆಲವೊಂದು ಜಿಲ್ಲೆ ಒಳಗೆ, ಕೆಲವೊಂದು ರಾಜ್ಯದೊಳಗೆ ನಾವು ಯಾವುದಾದ್ರು ಒಂದು ಶಿವಜಯಂತಿ ಮೆರವಣಿಗೆ ಒಯ್ಬೇಕಾದ್ರೆ ನಮಗಿಂತ 100 ಪಟ್ಟು ಟೆನ್ಷನ್ ಪೊಲೀಸ್ ಇಲಾಖೆ ಅವ್ರಿಗೆ ಆಕೈತಿ. ಯಾಕೆ ಆಕೈತೆ ಅಂದ್ರೆ ಇವರು ಸುರಕ್ಷಿತ ಬರ್ತಾರೋ ಇಲ್ಲೋ ಅಂತ. ಎಲ್ಲಿ ನಾವು ಅಲ್ಪಸಂಖ್ಯಾತರಾಗ್ಯಾವ ಅಲ್ಲಿ ನಾವು ಸುರಕ್ಷಿತವಾಗಿರಂಗಿಲ್ಲ. ಎಲ್ಲಿ 100 ಹಿಂದೂ ಮನೆ ಇರ್ತಾವೆ, ಒಬ್ಬ ಮುಸಲ್ಮಾನ ಸ್ವಾಭಿಮಾನದಿಂದ ಬದುಕಬಹುದು. ಅದಕ್ಕೆ ಉದಾಹರಣೆ ರೋಣಿಹಾಳ್. ಎಲ್ಲಿ 100 ಮುಸಲ್ಮಾನರ ಮನೆ ಇರ್ತಾವ ಅಲ್ಲಿ 2 ಹಿಂದೂಗಳ ಸ್ವಾಭಿಮಾನದಿಂದ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದು ಇತಿಹಾಸ. ಅದಕ್ಕೆ ಉದಾಹರಣೆ ಕಾಶ್ಮೀರದೊಳಗಿರುವಂಥ ಪಂಡಿತರನ್ನು ರಾತ್ರಿ ಹೊರಗೆ ಹಾಕಿದ್ರೆ ಅತ್ಯಾಚಾರ ಮಾಡಿದರು. ಇವತ್ತು ದೇಶದೊಳಗೆ ಎಲ್ಲೆಲ್ಲಿ ಅವರು ಜಾಸ್ತಿ ಆಗ್ಯಾರೋ ಅಲ್ಲೆಲ್ಲ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸರು ಬರೋಕೆ ಅವಕಾಶ ಕೊಟ್ಟಿಲ್ಲ, ಕಲ್ಲು ಹೋಗಿದ್ರು. ಮೊನ್ನೆ ಬಿಸ್ಮಿಲ್ಲಾ ನಗರದೊಳಗೆ ರಾಮ ಮಂದಿರದ ನಿಧಿ ಸಂಗ್ರಹ ಮಾಡೋಕೆ ಹೋದ್ರೆ ತಡೆದು ಹಲ್ಲೆ ಮಾಡಿದರು. ಅಂದ್ರೆ ನಾವು ಎಲ್ಲಿ ಜಾಸ್ತಿ ಇರ್ತೇವೆ ಅಲ್ಲಿ ಸುಮ್ಮ ಕುಂಡ್ರಂಗಿಲ್ಲ ಅನ್ನೋ ಮೆಸೇಜ್ ಕೊಡಕತ್ತಾರೆ ಇಡೀ ದೇಶದಲ್ಲಿ. ಅದಕ್ಕೆ ನಾವು ಯಾರ ಮ್ಯಾಗೆ ಇರೋದಿಲ್ಲ, ಏರಿ ಬರದೇ ಇರುವಾಗ ನಾವು ಶಕ್ತಿಯುತರಾಗಬೇಕು. ಎಲ್ಲಿ ಪೈಲ್ವಾನ್ ಆಗ್ತಾನೋ ಅಲ್ಲಿ ನಮಸ್ಕಾರ ಅಂತಾರೆ. ಪೈಲ್ವಾನ್ ರಸ್ತೆ ಒಳಗೆ ಹೊಂಟ್ರೆ ನಮಸ್ಕಾರ ರೀ, ಊಟ ಆತ್ರಿ ಎತ್ತು ಕೇಳ್ತಾರೆ. ಯಾಕಂದ್ರೆ ಕ್ಯಾನಿಕಿದ್ರೆ ಎತ್ತು ಒಗಿತಾನಂತ. ಅದನ್ನು ಅರ್ಪೆ ತಿಂತಂದ್ರೆ ಹಳ್ಳ ಒಗಿತಾರೋ ಚಾಷ್ಟೆ ಮಾಡ್ತಾರೆ. ಅದಕ್ಕೆ ಹಿಂದೂ ಸಮಾಜ ಶಕ್ತಿಯುತವಾಗಬೇಕು, ಸದೃಢ ಆಗಬೇಕು. ಹ್ಯಾಗೆ ಶಿವಾಜಿ ಮಹಾರಾಜರ ಯುದ್ಧ ಕೌಶಲ್ಯ, ತಂತ್ರ, ಗೆರಿಲ್ಲಾ ಯುದ್ಧ, ಧರ್ಮ, ಪೂಜ್ಯ ಭಾವನೆ, ಸಾಧು ಸತ್ಪುರುಷ, ಎಲ್ಲರನ್ನು ಗೋಪರಿಪಾಲಕ, ಮಾತೃ ಸುರಕ್ಷಾ, ತಾಯಿಗೇನೋ ಅಷ್ಟೇ ಗೌರವ ಇತ್ತು ಶಿವಾಜಿ. ಸಮಯ ಭಾಳ ಆಗಿದೆ, ಮಾತಾಡಿದ್ರೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ಇನ್ನೊಂದು 2 ನಿಮಿಷ ಮಾತಾಡಿ ಮುಗಿಸ್ತೀನಿ. ಒಮ್ಮೆ ಒಬ್ಬಕ್ಕೆ ಬೇಗಂ ಬಂದಿ ಹಾಕಳು ಯುದ್ಧದೊಳಗೆ. ಮುಸ್ಲಿಂ ಆಂಡ್ರು ಒಂದು ಕೋಟೆ ಗೆಲ್ತಾರೆ ಶಿವಾಜಿ ಸೈನಿಕರು. ನಮ್ಗೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಾರೆ, ಅವರು ಯುದ್ಧ ಮಾಡಿ ನಾವು ಒಂದು ತೊಗೊಂಡು ಹೋಗೋಣ ಶಿವಾಜಿ ಗಿಫ್ಟ್ ಅಂತ ಹೇಳಿ ಒಬ್ಬಕ್ಕೆ ಬೇಗಮ್ಮನ್ನು ತೊಗೊಂಡು ಬರ್ತಾರೆ. ತೊಗೊಂಡು ಬರೋದು ನೋಡಿ ಶಿವಾಜಿ ಮಹಾರಾಜರು ಮನೆಯಿಂದ ಇಳಿದು ಬರ್ತಾರೆ. ಅವರು ಸಿಂಹಾಸನದಿಂದ ಏನು ಕರ್ಕೊಂಡ್ಬಂದಿರಿ ಅಂತ. ಇಲ್ಲ, ಇಷ್ಟು ಯುದ್ಧದೊಳಗೆ ಎಲ್ಲ ಹೆಣ್ಮಕ್ಳು ಇದ್ದಾರೆ, ಅವ್ರು ಯುದ್ಧ ಮಾಡಿ ದಾಳಿ ಮಾಡಿ. ಆವಾಗ ಈಗ ಒಂದು ಒಬ್ಬಕ್ಕಿನ ಬೇಗಮ್ಮನ್ನು ತಂದೀವಿ ಅಂತ ಹೇಳಿದಾಗ ಬೇಗಮ್ಮ ಕೆಳಗೆ ಇಳಿಸ್ತಾರೆ ಶಿವಾಜಿ. ಇಳಿಸಕ್ಕೆ ಮುಖ ನೋಡ್ತಾರೆ. ನೋಡಮ್ಮ ಆಕೆ ಉಡಿ ತುಂಬಿ ನಮಸ್ಕಾರ ಮಾಡಿ ಕಳಿಸ್ತಾರೆ. ಇದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ. ಇದು ಗೋಧ್ರಾ ಹತ್ಯೆ ಘಟನೆ ಆದಾಗ ಒಂದು ಘಟನೆ ಆಗಿದೆ. ಒಂದು ಮನೆ ಒಳಗೆ ಹಿಂದೂ ಮುಸ್ಲಿಂ ಗಲಾಟೆ ನಡೆದೈತಿ. ಗಲಾಟೆ ನಡೆದಾಗ ಮುಸಲ್ಮಾನ ಒಬ್ಬಕ್ಕೆ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟಾಳೆ. ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಬೇಕು ಹಿಂದೂ ಏರಿಯಾದಾಗ ಬಂದುಬಿಟ್ಟಾಳೆ. ಹಿಂದೂಗಳಂದ್ರೆ ರಾಕ್ಷಸರು ಅಂತ ತಲೆ ತುಂಬಿರ್ತಾರೆ ಮೊದಲ.
ಆಕೆ ಬಂದು ಓಡಾಡ್ತಾಳೆ, ಓಡಾಡಿ ಒಂದು ಕಿಟಕಿ ಒಳಗೆ ಒಂದು ಸಣ್ಣ ಲೈಟ್ ಹತ್ತಿರ್ತೈತಿ. ಆ ಕಿಟಕಿ ಹಣಿಯಕ್ಕೆ ಹಾಕ್ತಾಳು. ಹಣಿಕೆ ಹಾಕಿದ ಕೂಡಲೇ ಬಾಗಿಲ ಬಡಿತಾಳು. ಒಬ್ಬ ಯುವಕ ಇರ್ತಾನೆ, ಹಿಂದೂ ಯುವಕ. ಅವ್ನು ಬಾಗಿಲ ತೆಗಿತಾನೆ. ತೆಗೆದು ಕೂಡಲೇ ಕೇಳ್ತಾಳೆ, ಅಣ್ಣ ಇವತ್ತೊಂದು ದಿವಸ ಇಲ್ಲಿ ಇರ್ತೀನಿ, ಬೆಳಗ್ಗೆ ಹೋಗ್ತೀನಿ. ಆಯ್ತಮ್ಮ, ಇರೋದು ಒಂದೇ ಇರು, ನೀ ಅಲ್ಲಿ ಕೊಡ್ರು, ನಾ ಇಲ್ಲಿ ಕೊಂಡಿರ್ತೀನಿ, ಬೆಳಗಾಗ ನೀ ಹೋಗು ಅಂತ ಹೇಳ್ತಾನೆ. ಬೆಳಗಾದ ತಕ್ಷಣ ನಾನು ಹೋಗ್ತೀನಿ ಅಣ್ಣ ಅಂತ ಹೇಳ್ತಾಳೆ. ಹೋಗುವಾಗ ಒಂದು ಪ್ರಶ್ನೆ ಕೇಳ್ತಾನೆ, ನೀನು ನಡು ರಾತ್ರಿ, ನಾನು ಬ್ಯಾಚುಲರ್, ನೀನು ಬ್ಯಾಚುಲರ್, ನಾ ಹಿಂದೂ, ನೀ ಮುಸಲ್ಮಾನ, ನೀ ನಮ್ಮ ಮನೆಯೊಳಗೆ ಯಾವ ಧೈರ್ಯದ ಮ್ಯಾಗ ಬಂದು ಬೆಳಗ್ಗೆ ಆಗುತ್ತಾನ ಇದ್ದಿ, ರಾತ್ರಿನ ಕೇಳಿದ್ರೆ ನೀ ಹೆದರ್ಕೋತಿದ್ದೆ ಅಂತ ಕೇಳಿಲ್ಲ ಅಂತ ಅವ ಯುವಕ ಕೇಳ್ತಾನೆ. ಅವಾಗ ಆಕೆ ಹೇಳ್ತಾಳೆ, ಶಿವಾಜಿ ಫೋಟೋ ನೋಡಿದೆ ನಾನು, ಶಿವಾಜಿ ಫೋಟೋ ಎಲ್ಲಿ ಇರ್ತೈತೆ ಅಲ್ಲಿ ಇಂಥದ್ದು ನಡೆಯಂಗಿಲ್ಲ. ಯಾಕೆ ನಡೆಯಂಗಿಲ್ಲ ಅಂದ್ರೆ ಶಿವಾಜಿನ ಬೇಗಮ್ಮನ ಕಾಲು ಬಿದ್ದು ಕಳ್ಸ್ಯಾನ. ಅವನ ಅಣಿಯಾಗಿ ನೀ ಅವ್ನ ಮನ್ಯಾಗ ಫೋಟೋ ಹಾಕಿ ನೀ ಹೆಂಗೆ ತಪ್ಪು ಮಾಡ್ತೀಯ ಅಂತ, ಆ ಧೈರ್ಯದ ಮ್ಯಾಗ ಮನೆ ಒಳಗೆ ಬಂದಿ ಅಂತ. ಅಷ್ಟು ಶಕ್ತಿ ಶಿವಾಜಿ ಒಳಗಿದೆ. ಜ್ಞಾನ, ಶೀಲ, ಶೌರ್ಯ, ಸಾಮರ್ಥ್ಯ, ತಾಳ್ಮೆ, ಅದಕ್ಕೆಲ್ಲ ಇರೋದು ಒಬ್ಬರಲ್ಲಿ. ಅದಕ್ಕೆ ಜಾಣತಾ ರಾಜ ಛತ್ರ ಶಿವಾಜಿ ಅಂತ ಹೇಳೋದು. ಜಗತ್ತಿನೊಳಗೆ ಯಾರಿಗೂ ಜಾಣತಾ ರಾಜ ಅಂತ ಹೇಳಿಲ್ಲ, ಛತ್ರಪತಿ ಶಿವಾಜಿಗೆ ಅಷ್ಟೇ ಹೇಳ್ಯಾರ. ಯಾಕಂದ್ರೆ ಅವನದು ಸೈನ್ಯ ಇರಲಿಲ್ಲ, ಸೈನ್ಯ ಸೃಷ್ಟಿ ಮಾಡಿಕೊಂಡ. ದುಡ್ಡು ಇರಲಿಲ್ಲ, ಜನರ ಸಹಾಯದಿಂದ ದುಡ್ಡು ಮಾಡಿಕೊಂಡ. ರಾಜ್ಯ ವಿಸ್ತಾರ ಮಾಡಿಕೊಂಡ. 16 ವರ್ಷಕ್ಕೆ ಮೊದಲನೇ ಕೋಟೆ ಗೆದ್ದದ್ದು ತೋರಣಗೌಡ ಕೋಟೆ. 16 ವರ್ಷಕ್ಕೆ ತಾಯಿಗಳು ಎಬ್ಬಿಸಿ ಪೇಸ್ಟ್ ಹಚ್ಚಿ ಕೊಡ್ತಾರೆ ಈಗಿನ ಹುಡುಗರಿಗೆ. ಅಂಥದ್ರೊಳಗೆ ಮೊದಲನೇ ಆದಿಲ್ ಶಾಹಿ ಸೈನ್ಯ 3 ಲಕ್ಷ ಸೈನ್ಯ ಇತ್ತು ಅವನು. ಅಂಥ ಸೈನ್ಯದ ಆಧೀನದೊಳಗಿರುವಂಥ ತೋರಣಗಡ ಕೋಟೆಯನ್ನು 16ನೇ ವರ್ಷಕ್ಕೆ ಗೆಲ್ತಾನ. 16ನೇ ವರ್ಷಕ್ಕೆ ಗೆದ್ದಾಗ ಆದಿಲ್ ಶಾಹಿಗೆ ಎಷ್ಟು ತ್ರಾಸ ಆಗಬಾರ್ದು, ಮೈ ತುಂಬ ಚೋಳು ಬಿಟ್ಟು ಚಿಮಣಿ ಎಣ್ಣೆ ಸುರಿದಂಗೆ ಆತತ್ತವ. ಅಂದ್ರೆ ಚೋಳ ಚಿಮಣಿ ಎಣ್ಣೆ ಸಂಘಟಕ್ಕೆ ಕುಕ್ಕೆ ಕುಕ್ತಿದ್ವು ಅದು ನಾನ್ ಸ್ಟಾಪ್. ಅಷ್ಟು ಕೆಟ್ಟ ಆತತ್ತು ಆದಿಲ್ ಶಾಹಿಗೆ. ಅವಾಗ ಆದಿಲ್ ಶಾಹಿ ಯೋಚನೆ ಮಾಡ್ತಾನೆ, ತೋರಣಗಡ ಕೋಟೆ ನಾನು ಕೈಗೆ ತಗೋಬೇಕಂದ್ರೆ ಶಿವಾಜಿ ತಂದು ಬೆಂಗಳೂರಾಗಿರ್ತಾನೆ. ಬೆಂಗಳೂರಿನಿಂದ ಅವನು ಹಿಡಿದು ಸೆರೆ ಮಾಡಿ ಆನೆಕಾಲಿಗೆ ಕಟ್ಟಿ ಇಳಿಸ್ತಾನೆ. ಅವಾಗ ತಂದೆ ಮುಖ್ಯನೋ ಆ ಕೋಟೆ ಮುಖ್ಯನೋ ಅದನ್ನು ಕೋಟೆ ಬಿಟ್ಟು ಕೊಡ್ತಾನೆ. ತಂದೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಕೋಟೆ ಗೆಲ್ತಾನೆ. ಇದು ಛತ್ರಪತಿ ಶಿವಾಜಿ. ಅಂದರೆ ಶತ್ರುಗಳನ್ನ, ಅಧರ್ಮಿಗಳನ್ನು ಅಧರ್ಮದಿಂದ ನಾಶ ಮಾಡುವುದೇ ಒಂದು ಧರ್ಮ ಅಂತೇನು ಕೃಷ್ಣ ಹೇಳ್ಯಾನೋ ಅದನ್ನು ಶಿವಾಜಿ ಮಾಡಿ ತೋರಿಸಿದ. ಅವತ್ತು ಇಸ್ಲಾಮಕ್ಕೆ ಫುಲ್ ಸ್ಟಾಪ್ ಹಾಕಿದ್ದ ಛತ್ರಪತಿ ಶಿವಾಜಿ. ಅಲ್ಲಿವರೆಗೂ ಯಾರೂ ಫುಲ್ ಸ್ಟಾಪ್ ಹಾಕಿರಲಿಲ್ಲ. ಮಹಾರಾಣಾ ಪ್ರತಾಪ್ ಯುದ್ಧ ಮಾಡಿದರು, ಛತ್ರಸಾಲ ಮಾಡಿದರು, ಗುರು ಗೋವಿಂದ್ ಸಿಂಗ, ಗುರು ತೇಗ್ ಬಹದ್ದೂರ ಎಲ್ಲರೂ ಯುದ್ಧ ಮಾಡಿದರು. ಅದ್ರ ಕೊನೆಗೆ ಎಲ್ಲರೇ ಒಂದೆರಡು ವಿಷ ಉಳಿತಿದ್ದು, ಮತ್ತೆ ಚಿಗುರ್ತಿದ್ದು. ಎಲ್ಲ ನಾಶ ಮಾಡಿ ಶಿವಾಜಿ ಮಹಾರಾಜ್ ಫುಲ್ ಸ್ಟಾಪ್ ಹಾಕಿದ. ಔರಂಗಜೇಬ್ ಔರಂಗಾಬಾದ್ನೊಳಗೆ ಹಂಗಾತ ಬಿದ್ದು ಸಾಯು ಮುಂದೆ ಹೇಳ್ತಾನದು, ಶಿವ ಹುಟ್ಟಿರ್ಲಿಕ್ಕಂದ್ರೆ ಸೂರ್ಯ ಮುಳುಗೋದು ಸಾಮ್ರಾಜ್ಯ ಕಟ್ತಿದ್ನಿ, ಹಿಂದೂಸ್ತಾನ್ ನನ್ನ ಆಧೀನದೊಳಗೆ ಇರ್ತಿತ್ತು. ಅರೇ ಇದು ದೇವಭೂಮಿ. ಇಂಥ ಔರಂಗಜೇಬ, ಗಜನಿ, ಗೋರಿ 8 ಮಂದಿ ನೋಡ್ಯಾವು, 8 ಮಂದಿ ನುಂಗಿ ನೀರು ಕುಡಿದೆವು. ನಮ್ಮಲ್ಲಿ ಒಬ್ಬ ರಕ್ತ ಬೀಜಾಸುರತ್ ಬರ್ತಾನ ರಾಕ್ಷಸ ಪುರಾಣದೊಳಗೆ. ಒಂದು ಹನಿ ರಕ್ತ ಬಿದ್ದರೆ 1000 ಮಂದಿ ರಾಕ್ಷಸರು ತಯಾರಾಕಾರ. ಈ ದುರ್ಗಾಮಾತೆ ಚಾಮುಂಡಿ ವೇಷದೊಳಗೆ 100 ಕೈ ತೊಗೊಂಡು ಯುದ್ಧ ಮಾಡಿ ಸುಸ್ತಾದ. ಇವು ನಾಯಿ ಕೊಡಿಗತ್ತೆ ಹಂಗೆ ಬೆಳೆಯಕತ್ತಾವಲ್ಲ ಅಂತೇಳಿ ಅದಕ್ಕೆ ಕೊನೆಗೆ ಏನು ಮಾಡಿದ್ರು, ನಾಲ್ಗೆ ಹಾಸಿ ಕೆರಿಂದ ರಕ್ತ ಬೀಜಾಸುರನ್ನ ಸುತ್ತಿ ನುಂಗಿ ನೀರು ಕುಡಿದ್ಬಿಟ್ರು. ಅವಾಗ ಅವ್ನು ಹಣಿ ಬೀಳು ಪ್ರಶ್ನೆನ ಬರಂಗಿಲ್ಲ. ಅಂಥ ದೇವಿಯ ವಾರಸದಾರ ನಾವು. ನಮ್ಮ ದೇಶ ಧರ್ಮ ನಾಶ ಮಾಡೋಕೆ ನಾವು ಬಿಡೋದಿಲ್ಲ. ಅದಕ್ಕೆ ಸ್ವಾಭಿಮಾನ ಭಾರತ ಆಗಬೇಕಾ, ದೇಶ ಧರ್ಮದ ಬಗ್ಗೆ ತಿಳಿಬೇಕಾ, ಜೀವನ ಚರಿತ್ರೆ ಶಿವಾಜಿದ ಓದಬೇಕು. ಶಿವಾಜಿ ಜೀವನ ಚರಿತ್ರೆ ಓದಬೇಕು. ಕನಿಷ್ಠ ಶಿವಾಜಿ ಹೆಸರೇ ಮಕ್ಕಳಿಗೆ ಇಡಬೇಕು. ಶಿವಾಜಿ ಅಂತ ಮಗ ಹುಟ್ಟಲಿ ಅಂತೇಳಿ ಪ್ರತಿನಿತ್ಯ ನಾವು ಬೇಡ್ಕೋಬೇಕು. ಅವಾಗ ಶಿವ ಜಯಂತಿ ಮಾಡಿದ್ದು ಸಾರ್ಥಕ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ ಭವಾನಿ, ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಿಸಿನತ್ತರು ಕುಕ್ಕಿ ತಣ್ಣಗಾಗುವ ಮುನ್ನ, ಹರೆಯದ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ್ನು ಚಿನ್ನದ ಬೇಡೊಂದನ್ನು ಎಂಬ ಕವಿವಾಣಿಯಂತೆ ರೋಮಾಂಚನಕರಾಗಿ ತಮ್ಮ ನುಡಿಗಳನ್ನು ಉಣಬಡಿಸಿದ ಶ್ರೀ ಶಿವಾನಂದ ಬಡಿಗೇರನ್ನವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾರ್ಯಕ್ರಮದ ಕೊನೆಯಲ್ಲಿ ಪರಮ ಪೂಜ್ಯ ಶ್ರೀ ಮಗಚ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮಿಗಳಿಂದ ಆಶೀರ್ವಚನ. ಏ